ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2024 ಪ್ರಿಪ್ರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಇರೋದು 2024 ಕೀ ಆನ್ಸರ್ಗಳನ್ನು ಆಗ ಕ್ವಶನ್ ಪೇಪರನ್ನು ನೋಡ್ರಿ. ಫಸ್ಟ್ ಯಾವ್ದು ನೋಡಿದ್ರೆ ಹಿಸ್ಟ್ರಿ ಇದ್ರಿ 2024 ನೋಡ್ರಿ ಕ್ವಶನ್. ಅದೇ ನಂತರ ಕೊಟ್ಟಿರುವ ಉತ್ತರಗಳನ್ನ ಸರಿಯಾದದನ್ನು ಆರಿಸಿ ಬೇರೆ ಕೇಳಿದ್ದಾರೆ. ಫಸ್ಟ್ ಒನ್, ಹಿಸ್ಟ್ರಿ ಪದದ ಈ ಭಾಷೆಯಿಂದ ಬಂದಿದೆ. ಹಿಸ್ಟ್ರಿ ಪದವು ಯಾವ ಭಾಷೆಯಿಂದ ಬಂದದ? ಹಿಸ್ಟ್ರಿ ಪದ ಯಾವ ಭಾಷೆಯಿಂದ ಬಂದದ ಅಂದರೆ ಗ್ರೀಕ್ ಭಾಷೆಯಿಂದ ಬಂದದ. ಸೆಕೆಂಡ್ ನೋಡ್ರಿ, ಮೆಸೊಪೊಟೇಮಿಯಾದ ಇಂದಿನ ಹೆಸರು ಏನು? ಮೆಸೊಪೊಟೇಮಿಯಾದ ಇಂದಿನ ಹೆಸರು ಇರಾಕ್ ಆಗಿರ್ತದ ಸ್ನೇಹಿತರೆ, ನೋಡ್ಕೊರಿ. ಅದೇ ರೀತಿ ಥರ್ಡ್ ಒನ್, ಮಧ್ಯಕಾಲೀನ ಯುಗವನ್ನು ಹೀಗೆಂದು ಕರೆಯಲಾಗುತ್ತದೆ. ಮಧ್ಯಕಾಲೀನ ಯುಗವನ್ನು ಕತ್ತಲೆಯ ಯುಗ ಎಂದು ಕರೆಯಲಾಗುತ್ತದೆ. ಫೋರ್ತ್, ನೆಪೋಲಿಯನ್ ಬೋನಾಪಾರ್ಟ್ನ ಮರಣ ಹೊಂದಿದ ಈ ದ್ವೀಪದಲ್ಲಿ ಯಾವ ದ್ವೀಪದಲ್ಲಿ ಮರಣ ಹೊಂದುತ್ತಾನ? ಸೆಂಟ್ ಹೆಲಿನಾ ಎಂಬಲ್ಲಿ ಅವರ ಮರಣ ಹೊಂದಿರ್ತಾರ. ಯಾರಂದ್ರೆ ನೆಪೋಲಿಯನ್ ಬೋನಾಪಾರ್ಟ್ ಅವರು. ಅದೇ ರೀತಿ ಫಿಫ್ತ್ ಒನ್, ಬಾಂಡುಂಗ್ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತದ ಪ್ರಧಾನಿ ಯಾರು? ಭಾರತ ಪ್ರಧಾನಿ ಯಾರಂದ್ರೆ ಜವಾಹರ್ಲಾಲ್ ನೆಹರು ಅವರ ಅಲ್ಲಿ ಏನು ಮಾಡ್ತಾರಂದ್ರೆ ಭಾಗವನ್ನು ವಹಿಸಿರ್ತಾರೆ. ಅದೇ ರೀತಿ ಬಿಟ್ಟ ಸ್ಥಳವನ್ನು ಬರೀರಿ. ಸೆಕೆಂಡ್, ಆರನೇದ್ರಿ, ಒರಿಜಿನ್ ಆಫ್ ಸ್ಪೀಸಸ್ ಕೃತಿಯ ರಚಿಸಿದವರು ಯಾರು ಕೇಳಿದಾರ. ಯಾರಂದ್ರೆ ಚಾರ್ಲ್ಸ್ ಡಾರ್ವಿನ್ ಅವರ ಈ ಕೃತಿಯನ್ನು ರಚಿಸ್ತಾರ. ಅದೇ ರೀತಿ 7, ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಡ್ಯಾಶ್ರನ್ನು ಕರೆಯಲಾಗುತ್ತದೆ. ಯಾರಂದ್ರೆ ಹಿಪೋಕ್ರಟಿಸ್ನ ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಕರೀತಾರೆ. ಅದೇ ರೀತಿ 8, ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದರೆ ಅಂದರೆ ಡ್ಯಾಶ್ ಅಂತ ಕೊಟ್ಟಾರ. ಯಾವುದಂದ್ರೆ ಕುರಾನ್ ಆಗಿರ್ತದ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಕುರಾನ್ ಆಗಿರ್ತದ. 9, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು ಅಂತ ಕೇಳ್ತಾರೆ. ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಾರೆ ವಾಸ್ಕೋ ಡಿ ಗಾಮ ಅವರ ಕಂಡುಹಿಡಿದಾರ್ರಿ. ಅದೇ ರೀತಿ 10, NATO ನ್ಯಾಟೋ ಕೇಂದ್ರ ಕಚೇರಿ ಎಲ್ಲಿದೆ? ನ್ಯಾಟೋದ ಕೇಂದ್ರ ಕಚೇರಿ ಎಲ್ಲಿದೆ? ಪ್ಯಾರಿಸ್ನಲ್ಲಿದೆ. ನ್ಯಾಟೋದ ಕೇಂದ್ರ ಕಚೇರಿಯಲ್ಲಿ ಪ್ಯಾರಿಸ್ನಲ್ಲಿದೆ. ತದನಂತರ ಹೊಂದಿಸಿ ಬರೆಯಿರಿ. ಥರ್ಡ್ ಒನ್ ರೀ, ಹೊಂದಿಸಿ ಬರೆಯಿರಿ. 11ನೇ ಪ್ರಶ್ನೆ, ಎ ಪೆರಿಕ್ಲಿಸ್ ಯಾವುದಾಗತ್ತೆ ರೀ? ಎ ಪೆರಿಕ್ಲಸ್, ಬಿ ರಾಜಕುಮಾರ್ ಹೆನ್ರಿ, ಸಿ ಲೆನಿನ್, ಡಿ ಮುಸೋಲಿನಿ, ಇ ಜಾರ್ಜ್ ಬುಷ್. ಇಲ್ಲಿ ಎ ಮತ್ತು ಬಿ ಎರಡನ್ನ ಭಾಗಗಳಾಗಿ ಕೊಟ್ಟಾರ. ಹೊಂದಿಸಿ ಬರೀರಿ. ಎ ಪಾರ್ಟ್ ಮತ್ತು ಬಿ ಪಾರ್ಟ್ ಕೊಟ್ಟಾರ. ಈಗ ಪೆರಿಕ್ಲಿಸ್ ಏನಾಗ್ತದೆ ಅಂದ್ರೆ ಸುವರ್ಣಯುಗ. ಸುವರ್ಣಯುಗ ಆಗ್ತದ. ಪೆರಿಕ್ಲಿಸ್ ಸುವರ್ಣಯುಗ. ರಾಜ ಹೆನ್ರಿ ದಿ ನ್ಯಾವಿಗೇಟರ್. ಲೆನಿನ್ ಏನಾಗ್ತಾರ ಹೊಸ ಆರ್ಥಿಕ ನೀತಿ. ಮುಸೋಲಿನಿಯನ್ ಫೋರ್ತ್ ಫ್ಯಾಸಿಸ್ಟ್ ಪಕ್ಷ. ಜಾರ್ಜ್ ಬುಷ್ ಯಾವುದಾಕತ್ನಾರ ಶೀತಲ ಸಮರದ ಅಂತ್ಯ ಎಂಬುದನ್ನು ನೋಡ್ಬೋದು. ಇಲ್ಲಿ ಕರೆಕ್ಟ್ ಆನ್ಸರ್ಗಳನ್ನು ನೀವು ನೋಡ್ಕೊರಿ. ಅದೇ ರೀತಿ ನೆಕ್ಸ್ಟ್ ಒಂದು ನೋಡ್ರಿ. ಹಾಗಾಗಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಿ. ಹೊಸದಾಗಿ ಯಾರು ನೋಡ್ತೀರೋ ಆಗ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಈಗ ಮುಂದಿನ ಪ್ರಶ್ನೆಗಳನ್ನು ವಿಡಿಯೋ ಕೊನೆ ತನಕ ನೋಡ್ರಿ. ನಿಮ್ಮ ಅಷ್ಟು ಕ್ವಶನ್ಗಳ ಪ್ರಿಪ್ರೇಟರಿ ಯಾವ ರೀತಿ ಐತಿ ಎಂಬುದನ್ನು ಗೊತ್ತಾಗ್ತದೆ. ಕೀ ಆನ್ಸರ್ ಗೊತ್ತಾಗ್ತದೆ. 12ನೇ ಪ್ರಶ್ನೆ ಒಂದಂಕದ ಪ್ರಶ್ನೆ ಇರ್ತವ. ತೂಗೋ ಉದ್ಯಾನವನ ನಿರ್ಮಿಸಿದವರು ಯಾರು? ತೂಗೋ ಉದ್ಯಾನವನ ನಿರ್ಮಿಸಿದವರನ್ನ ನೆಬುಕಡ್ನೆಜರ್ ಸೆಕೆಂಡ್ ಅವರ ನಿರ್ಮಿಸ್ತಾರ. 13ನೇದರು, ಹಿಂಡುವಳಿದಾರರ ಎಂದರೆ ಯಾರು? ಹಿಂಡುವಳಿದಾರರ ಅಂದರೆ ಯಾರು ಎಂಬುದನ್ನು ಇಲ್ಲಿ ತದನಂತರ 14ನೇ ಪ್ರಶ್ನೆ, ಬಾಸ್ಟೆಲ್ ಪತನವಾದ ವರ್ಷ ಯಾವುದು? 1789 ಆಕತ್ರಿ. ತದನಂತರ 16ನೇ ಪ್ರಶ್ನೆ ನೋಡ್ರಿ. ಗ್ಲಾಸ್ನಾಸ್ಟ್ ಎಂದರೇನು? ಗ್ಲಾಸ್ನಾಸ್ಟ್ ಎಂದರೆ ಮುಕ್ತತೆ ಅಥವಾ ಪಾರದರ್ಶಕತೆ. ಇದು ಸೋವಿಯತ್ ಒಕ್ಕೂಟದಲ್ಲಿ ಮೈಕಲ್ ಗೊರ್ಬಚೇವ್ ಪರಿಚಯಿಸಿದ ನೀತಿಯಾಗಿದೆ. ಅದೇ ರೀತಿ ಇತಿಹಾಸ ಯಾವುದಾದ 2 ವೃತ್ತಿಪರಗಳನ್ನು ಉಪಯೋಗಗಳನ್ನು ತಿಳಿಸಿರಿ ಅಂತ ಕೇಳ್ಯಾರ. 5ನೇದ್ರಿ, ಇದು 2 ಅಂಕದ ಪ್ರಶ್ನೆಗಳನ್ರಿ. ಇಲ್ಲಿ ಯಾವುದಂದ್ರೆ
ಇತಿಹಾಸವು ಸಂಶೋಧಕರು, ಬರಹಗಾರರು, ಪುರಾತತ್ವ ಶಾಸ್ತ್ರಜ್ಞರು ಮತ್ತು ಶಿಕ್ಷಕರು ಮುಂತಾದ ವೃತ್ತಿಗಳಿಗೆ ಅವಕಾಶಗಳನ್ನು ನೀಡುತ್ತಿತ್ತು ಎಂಬುದನ್ನು ನಾವು ನೋಡ್ಬೋದು. ತದನಂತರದಲ್ಲಿ 18ನೆಯ ಪ್ರಶ್ನೆ, ಭೂಮಿಯ ಉಗಮ ಹಾಗೂ ವಿಕಸನ ಯಾವುದಾದ್ರೂ ಎರಡು ಸಿದ್ಧಾಂತಗಳನ್ನು ಬರೆಯಿರಿ. ಇದಕ್ಕೆಲ್ಲ ಭೂಮಿ ಉಗಮ ಮತ್ತು ವಿಕಸನದ ಸಿದ್ಧಾಂತಗಳಲ್ಲಿ ಬಿಗ್ ಬ್ಯಾಂಗ್ ಸಿದ್ಧಾಂತ ಮತ್ತು ನೆಬ್ಯುಲಸ್ ಹೈಪೋಥೆಸಿಸ್ಗಳನ್ನು ಇಲ್ಲಿ ನಾವು ಕಾಣಬಹುದು. ತದನಂತರ 19ನೇ ಪ್ರಶ್ನೆ, ಜಸ್ ಜೆಂಟಿಯಮ್ ಎಂದರೇನು? ರೋಮನ್ ಕಾನೂನಿನಲ್ಲಿ ಜಸ್ ಜೆಂಟಿಯಮ್ ಎಂದರೆ ರಾಷ್ಟ್ರಗಳ ಕಾನೂನು ಅಥವಾ ವಿದೇಶೀಯರಿಗೆ ಅನ್ವಯವಾಗುವ ಕಾನೂನುಗಳ ಒಂದು ಗುಂಪು ಆಗಿರ್ತದೆ. ತದನಂತರ 20ನೆಯ ಪ್ರಶ್ನೆ, ಯೇಸುವಿನ ಪುನರುತ್ಥಾನ ಎಂದರೇನು? ಯೇಸುವಿನ ಪುನರುತ್ಥಾನ ಎಂದರೆ ಕ್ರಿಶ್ಚಿಯನ್ ನಂಬಿಕೆಯ ಪ್ರಕಾರ ಯೇಸುವಿನ ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದ 3 ದಿನಗಳ ನಂತರ ಸಾವಿನಿಂದ ಎದ್ದ ಗಂಟೆ ಎಂದು ನಾವು ಇಲ್ಲಿ ತಿಳಿಬಹುದು. ಅದೇ ರೀತಿ 21ನೆಯ ಪ್ರಶ್ನೆ, ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು ಮತ್ತು ಆ ನೌಕಾಯಾನದ ನಾಯಕನ್ಯಾರು ಅಂತ ಕೇಳಿದ್ರೆ, ವಿಶ್ವವನ್ನು ಪ್ರದಕ್ಷಿಣೆ ಹಾಕಿದ ಮೊದಲ ಹಡಗು ಯಾವುದು? ವಿಕ್ಟೋರಿಯಾ. ಮತ್ತು ನೌಕಾಯಾನದ ನಾಯಕ ಯಾರ? ಫರ್ಡಿನ್ಯಾಂಡ್ ಮ್ಯಾಗೆಲ್ಲನ್. ಇವರ ಏನು ಮಾಡ್ತಾರ? ಈ ನಿಯಮಕ್ಕೆ ಸಾಕ್ಷಿಯಾಕಾರ. ತದನಂತರ 22ನೆಯ ಪ್ರಶ್ನೆ, ಕ್ರೈಸ್ತ ಧರ್ಮದ 2 ಪಂಗಡಗಳ್ಯಾವು? ಕ್ರೈಸ್ತ ಧರ್ಮದ 2 ಮುಖ್ಯ ಪಂಗಡಗಳ್ಯಾವುದು? ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಇವೆರಡನ್ನು ನಿಮ್ಗೆ ಗೊತ್ತಿರ್ಬೋದು ರೀ. ಅದ ಸರಿಯಾಗಿ ಓದ್ರಿ, ಎಕ್ಸಾಮ್ಗೆ ಬೀಳೋ ಚಾನ್ಸಸ್ ಅದ. 23ನೇ ಪ್ರಶ್ನೆ, ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೇನು? ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದರೆ ಫ್ರೆಂಚ್ ಕ್ರಾಂತಿಯ ಸಮಯದಲ್ಲಿ ಫ್ರಾನ್ಸ್ನ 3ನೇ ಎಸ್ಟೇಟ್ ಸದಸ್ಯರ ಹೊಸ ಸಂವಿಧಾನವನ್ನು ಬರೆಯುವವರೆಗೆ ಬೇರ್ಪಡಿಸದಿರಲು ಮಾಡಿದ ಪ್ರತಿಜ್ಞೆಯನ್ನು ಏನಂತಾರಂದ್ರೆ ಟೆನ್ನಿಸ್ ಕೋರ್ಟ್ ಪ್ರತಿಜ್ಞೆ ಎಂದು ಕರೀತಾರೆ. ಅದೇ ರೀತಿ 24ನೆಯ ಪ್ರಶ್ನೆಯನ್ನು, ನೆಪೋಲಿಯನ್ ಬೋನಾಪಾರ್ಟ್ನ ತಂದೆ ತಾಯಿ ಹೆಸರೇನು? ನೆಪೋಲಿಯನ್ ಬೋನಾಪಾರ್ಟ್ನ ತಂದೆ ಹೆಸರು ಕಾರ್ಲೋ ಬೋನಾಪಾರ್ಟಿ ಮತ್ತು ತಾಯಿಯ ಲೆಟಿಜಿಯಾ ರಮೋಲಿನ್. ಇವರೆರಡು ತಂದೆ ತಾಯಿ ಹೆಸರುಗಳಾಗಿರ್ತವೆ. 25ನೇ ಪ್ರಶ್ನೆ, ಆಕ್ಸಿಸ್ ಬಣ್ಣದ ಯಾವುದಾದ್ರೂ 2 ರಾಷ್ಟ್ರಗಳ ಹೆಸರನ್ನು ಬರೆಯಿರಿ. ಆಕ್ಸಿಸ್ ಬಣ್ಣದ 2 ರಾಷ್ಟ್ರಗಳು ಯಾವುವು ಅಂದರೆ ಜರ್ಮನಿಯ ಮತ್ತು ಇಟಲಿಯ ಆಕ್ಸಿಸ್. ತದನಂತರ ಲಾಸ್ಟ್ ಕ್ವಶನ್ ರೀ, 26ನೆಯ ಕ್ವಶನ್ನ, CO2ದ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನ ಹೆಸರಿಸಿಲ್ಲ. CO2ದ 2 ರಾಷ್ಟ್ರಗಳ್ಯಾವ? ಅಮೇರಿಕ ಮತ್ತು ಬ್ರಿಟನ್ ಆಗಿರ್ತದೆ. ಅಮೇರಿಕ ಮತ್ತು ಬ್ರಿಟನ್ನ 2 ರಾಷ್ಟ್ರಗಳಾಗಿರ್ತವೆ. ಅದೇ ರೀತಿ 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿದ್ದಾವೆ. ಈಜಿಪ್ಟ್ ನಾಗರಿಕ ಕೊಡುಗೆಗಳನ್ನು ಬರಿಬಹುದು. ಭಾಗ ಡಿ ಒಳಗೆ ಕಾಲಾನುಕ್ರಮಕ್ಕೆ ಬರಿಬೋದು. ಕಾಲಾನುಕ್ರಮ ಒಳಗೆ ಸರಿಯಾದ ಫಸ್ಟ್ ಯಾವುದು ಬರ್ತೈತೆ ಅಂದ್ರೆ ಒಲಿಂಪಿಕ್ ಕ್ರೀಡೆ ಫಸ್ಟು, ಸೆಕೆಂಡ್ ಒನ್ ಕಾನ್ಸ್ಟಾಂಟಿನೋಪಲ್ನ ಪತನ, ಥರ್ಡ್ ಒನ್ ಅಮೇರಿಕ ಸ್ವಾತಂತ್ರ್ಯ ಘೋಷಣೆ ಮತ್ತು ವಾರ್ಸಾ ಒಪ್ಪಂದ, ಫೋರ್ತ್ ಒನ್ ಬರ್ತದೆ. ನೀವು ಸರಿಯಾಗಿ ನೋಡ್ಕೊರಿ. ಅದೇ ರೀತಿ ಇಲ್ಲಿ ಒಂದು ಭೂಪಟ ಕೊಡ್ತಾರೆ. ಆ ಭೂಪಟ ಒಳಗೆ ಇವನಷ್ಟು 10 ನೀವು 5 ಗುರುತಿಸಿ 5 ಬರಿಬೇಕು. ಯಾವ ಗುರುತಿಸಿರ ಅವನ್ನ ನೋಡ್ಕೊರಿ, ಅವನ್ನ ಸರಿಯಾಗಿ ಬರೀರಿ. ಬೆಬಿಲೋನಿಯನ್, ವೆನಿಸಾ, ಮೆಕ್ಕಾ, ಕೇಪ್ ಆಫ್ ಗುಡ್ ಹೋಪ್, ಲಂಡನ್, ನ್ಯೂಯಾರ್ಕ್, ನಾಗಸಾಕಿ ಮತ್ತು ಜಿನೆವಾ. ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ. ಇದು 10 ಅಂಕದ ಪಿಕ್ಸ್ ಕ್ವಶನ್ಗಳಾಗಿರ್ತಾವೆ, ನೋಡ್ಕೊರಿ. ಅದೇ ರೀತಿ 36ನೇ ಪ್ರಶ್ನೆ, ಇಲ್ಲಿ ಮೊದಲ ಜಾಗತಿಕ ಯುದ್ಧ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸುತ್ತಿಲ್ಲ. ಇಟಲಿಯ ಏಕೀಕರಣ, ಮ್ಯಾಜಿನಿಯಾ, ಕಫೋರ್ ಮತ್ತು ಗ್ಯಾರಿಬಾಲ್ಡಿಯ ಪಾತ್ರವನ್ನು ವಿವರಿಸಿದ. ಪಿಕ್ಸ್ 10 ಮಾರ್ಕ್ಸ್ ಕ್ವಶನ್, ಅದನ್ನು ನೋಡ್ಕೊರಿ ನೀವು. ಅದೇ ರೀತಿ ಇಲ್ಲಿ 10 ಅಂಕದ 2 ಬರಿ ಹತ್ತಿರ ಮಾನವನ ವಿಕಾಸನ ಕಾರಣದ ಅಂಶಗಳನ್ನು ಬರೀರಿ. ಇಲ್ಲಕರ ಈಜಿಪ್ಟ್ ನಾಗರಿಕತೆಯನ್ನು ಬರೀರಿ ಎಂಬುದನ್ನು ಇಲ್ಲಿ ತಿಳಿಸಿದ್ದಾರೆ. ನೀವು ಯಾವ್ದು ಬೇಕಾದರೂ ಬರಿಬಹುದ್ರಿ. ತದನಂತರ ಇಲ್ಲಿ 5 ಅಂಕಕ್ಕೆ ಪ್ರವಾದಿ ಮೊಹಮ್ಮದ್ನ ಕೊಟ್ಟಾರೆ. ಪ್ರವಾದಿ ಮೊಹಮ್ಮದ್ ಬೋಧನೆ ಕೊಟ್ಟಾರೆ ಮತ್ತು ಇತಿಹಾಸ ವ್ಯಾಖ್ಯಾನಗಳನ್ನು ಬರೀರಿ. ಕೈಗಾರಿಕಾ ಕ್ರಾಂತಿ ಪ್ರಕ್ರಿಯೆಗಳನ್ನು ಬರೀರಿ ಎಂಬುದನ್ನು ತಿಳಿಸಿದ್ದಾರೆ. ನೀವು ಅಲ್ಲಿ ನೋಡ್ಬೋದು ಸರಿಯಾಗಿ. ಇವನ್ನ ಲಾಸ್ಟ್ ವಿಡಿಯೋ ಕೊನೆಯೊಳಗೆ ಆನ್ಸರನ್ನು ಕೊಟ್ಟಿರೋದನ್ನ ನೋಡಿರಿ. 5 ಅಂಕದ. ಥ್ಯಾಂಕ್ ಯು ಆಲ್. ನಮಸ್ತೆ. ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ.